ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಹೋಟೆಲ್ಗಿಂತ ಸೂಪರಾಗಿ ಚಿಕನ್ ದಮ್ ಬಿರಿಯಾನಿನ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿನ ಮಿಸ್ ಮಾಡದೆ ಪೂರ್ತಿ ನೋಡಿ. ಏಕೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟಿ ಆಗಿರೋಂತಹ ಕುಕ್ಕರ್ ದಮ್ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಪೂರ್ತಿ ಶೇರ್ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿದ್ರೆ ಯಾವ ರೀತಿ ಮಾಡೋದಂತ ಗೊತ್ತಾಗುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸೋನಾ ಅಕ್ಕಿನ ತೊಗೊಂಡು ನೀಟಾಗಿ ಒಂದು 2-3 ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಕೊಂಡು ಇದನ್ನು ಮಿನಿಮಮ್ ಅಂದರೂ ಒಂದು 10 ನಿಮಿಷ ನೆನೆಸ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ 1 kg ಆಗುವಷ್ಟು ಬಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ಬಿರಿಯಾನಿಗೆ ಅಂತ ಹೇಳಿದ್ರೆ ದಪ್ಪದಾಗಿ ಕಟ್ ಮಾಡ್ಕೊತಾರೆ. ಇದನ್ನು ಲೈಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಅರ್ಧ ಭಾಗದಷ್ಟು ನಿಂಬೆ ರಸನ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ. ಅಂದರೆ ನಾವಿವಾಗ ಹಾಕ್ಕೊಂಡಿರೋ ಮಸಾಲೆ ಎಲ್ಲ ಚಿಕನ್ಗೂ ನೀಟಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹತ್ಕೋಬೇಕು. ಆಗ ಬಿರಿಯಾನಿ ಸೂಪರಾಗಿ ಬರುತ್ತೆ. ಇದನ್ನು ಕಲಿಸ್ಕೊಂಡಾದ್ಮೇಲೆ ನಾವು ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ನಿಮಿಷನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಇಲ್ಲ ಅಂದರೆ ಮಸಾಲೆ ಎಲ್ಲ ನೀಟಾಗಿ ಹತ್ಕೊಂಡಿರೋದಿಲ್ಲ ಚಿಕನ್ಗೆ. ಹಾಗಾಗಿ ಇದನ್ನು ಫ್ರಿಜ್ಜಲ್ನಾದ್ರೂ ಇಡ್ಬೋದು, ಇಲ್ಲಾಂದರೆ ಅಟ್ಲೀಸ್ಟ್ ಪ್ಲೇಟ್ನಾದರೂ ಮುಚ್ಚಿಟ್ಟು ಒಂದು ಸೈಡಿಗೆ ಒಂದು 10 ನಿಮಿಷ ಇಟ್ಟೇ ಇಡಬೇಕು. ನಂತರ ಸಿಂಪಲ್ಲಾಗಿ ಒಂದು ಮಸಾಲೆ ರುಬ್ಕೊಳೋದಕ್ಕೆ ಒಂದು 5 ಪೀಸಷ್ಟು ಶುಂಠಿ, ಹಾಗೆ ಒಂದು 3 ಗಡ್ಡೆಯಷ್ಟು ಸಿಪ್ಪೆ ತೆಗೆದಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಆಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 5-6 ಹಸಿರು ಮೆಣಸಿನಕಾಯಿ, 1 ಹಿಡಿ ಆಗೋಷ್ಟು ಸಾಂಬಾರು ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಬಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು 5 ಲೀಟ್ರ್ ಆಗೋವಷ್ಟು ಕುಕ್ಕರ್ನ ತೊಗೊಂಡು ಇದಕ್ಕೆ ಒಂದು 6 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಾಗೆಯೇ 1 ಸ್ಪೂನ್ ಆಗೋವಷ್ಟು ತುಪ್ಪ ಚೆನ್ನಾಗಿ ಕರ್ಗಾದ್ಮೇಲೆ ಇದಕ್ಕೆ ನಾವು ಬಿರಿಯಾನಿ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ. ಅಂದರೆ ಚಕ್ಕೆ, ಲವಂಗ, ಮೊಗ್ಗು, ಸೋಂಪು, ಪಲಾವ್ ಎಲೆ, ಏಲಕ್ಕಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈ ಕಸ್ತೂರಿ ಮೇಥಿನೂ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಮಸಾಲೆ ಫ್ಲೇವರ್ ಎಲ್ಲ ಬಿಟ್ಟಾದಮೇಲೆ ಇದಕ್ಕೆ 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತೀರಾ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿಲ್ಲ. ಲಾಸ್ಟಲ್ಲಿ ಈರುಳ್ಳಿ ಎಲ್ಲ ಫುಲ್ಲು ಬೆಂದು ಸ್ಪೈಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ದಪ್ಪನೇ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಜಾಸ್ತಿ ಏನು ಫುಲ್ಲು ಡ್ರೈ ಆಗೋ ರೀತಿ ಏನು ಬೇಡ, ಸಿಂಪಲ್ಲಾಗಿ ಗೋಲ್ಡನ್ ಕಲರ್ ಆದರೆ ಸಾಕು. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಆಮೇಲೆ ಲೈಟ್ ಗ್ರೀನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿರೋದಿಲ್ಲ, ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಎಣ್ಣೆ ಎಲ್ಲ ಬಿಡ್ಕೊಂಡು ನಂತರ ನಾವು ಬೇರೆ ಮಸಾಲೆನ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಬಿಡ್ಕೊಂಡಿದೆ. ನಂತರ ನಾನಿಲ್ಲಿ 2 ಟೊಮೊಟೊನ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ನಾವು ಎಣ್ಣೆಲೇ ಸಾಫ್ಟಾಗಿ ಟೊಮೊಟೊನ ಬೇಯಿಸ್ಕೋಬೇಕಾಗತ್ತೆ. ನೀರೇನಾದರೂ ಹಾಕಿದ್ರೆ ಟೊಮೊಟೊ ಹಸಿ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈನ ಮಾಡ್ಕೊಳ್ಳಿ. ನಂತರ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಚಿಕನ್ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಆಲ್ಮೋಸ್ಟ್ ಚಿಕನ್ 10 ನಿಮಿಷ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ಹಸಿ ಸ್ಮೆಲ್ಲು ಹಾಗೆ ನಾವು ಹಾಕ್ಕೊಂಡಿದ್ವಲ್ಲ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅದೆಲ್ಲ ಮಸಾಲೆ ಕಂಪ್ಲೀಟು ಫ್ಲೇವರೆಲ್ಲ ಬಿಡ್ಕೊಳೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಯಾಕೆ ಅಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ನಾವು ಹೋಗ್ಸಿದ್ರೆ ಚಿಕನ್ ಬಿರಿಯಾನಿ ಸೂಪರಾಗಿರುತ್ತೆ. ಹಾಗಾಗಿ ನಾನು ಈ ರೀತಿ ಚೆನ್ನಾಗಿ ಫಸ್ಟೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇರೋದು. ಎಲ್ಲ ಸೈಡು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇದರಲ್ಲಿ ಸ್ವಲ್ಪ ನೀರಿನಾಂಶ ಎಲ್ಲ ಬಿಡ್ಕೊಂಡು ಹಸಿ ಸ್ಮೆಲ್ಲ ಹೋಗಬೇಕು. ನೋಡಿ ಇವಾಗ ಲೈಟಾಗಿ ನೀರೆಲ್ಲ ಬಿಡ್ಕೊಳ್ತಾ ಇದೆ. ಇದು ಕಂಪ್ಲೀಟಾಗಿ ಬಿಡ್ಕೊಂಡು ಡ್ರೈ ಆಗೋವರೆಗೂ ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೀರೆಲ್ಲ ಬಿಡ್ಕೊಂಡ್ಬಿಟ್ಟು ಎಣ್ಣೆ ಮಾತ್ರ ಮೇಲಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ಳೋಣ. ಕಸ್ತೂರಿ ಮೇಥಿನ ಇವಾಗ ಹಾಕೋದ್ರಿಂದ ಫ್ಲೇವರು ಬೇಗನೆ ಅಂಟ್ಕೊಂಡ್ಬಿಡುತ್ತೆ. ಆ ಚಿಕನ್ಗೆ ಈ ಕಸ್ತೂರಿ ಮೇಥಿ ಅಂಟ್ಕೊಂಡಾಗ ಫ್ಲೇವರ್ ಇನ್ನೂ ಸೂಪರಾಗಿರುತ್ತೆ. ನಾವು ಈ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೇ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕ್ಕೊಳ್ಳಿ.
ಅಥವಾ ಚಿಕನ್ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೋಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ಳೋಣ. ಇದನ್ನು ಎಲ್ಲ ಸೈಡು ಹಾಕ್ಕೋಬೇಕು. ಬಿರಿಯಾನಿ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾವು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿನ ಹಾಕ್ಕೊಂಡ ತಕ್ಷಣ ನಾವು ನೀರನ್ನ ಹಾಕೋದಕ್ಕೆ ಹೋಗಬಾರ್ದು. ಗ್ರೇವಿಯಲ್ಲೇ ಅಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋ ಉಪ್ಪು, ಖಾರ, ಮಸಾಲೆ ಎಲ್ಲ ಅನ್ನಕ್ಕೂ ಕೂಡ ಹತ್ಕೊಳ್ಳೋ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಎಲ್ಲ ಸೈಡು ಮಿಕ್ಸ್ ಮಾಡಿಕೊಂಡು ಇದು ಲೈಟಾಗಿ ಮೇಲೆ ಕುದಿ ಬರುತ್ತೆ, ಅಂದರೆ ನೀರೆಲ್ಲ ಮೇಲೆ ತೇಲ್ತಾ ಬರುತ್ತೆ. ಆವಾಗ ನಾವು ಇದಕ್ಕೆ ನೀರನ್ನ ಹಾಕಬೇಕಾಗತ್ತೆ. ಇದನ್ನು ಎಲ್ಲ ಸೈಡು ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮತ್ತೆ ನೀರನ್ನ ಹಾಕ್ಕೋಬೇಕಾಗುತ್ತೆ. ಏಕೆಂದರೆ ಜಾಸ್ತಿ ನೀರನ್ನ ಹಾಕ್ಬಿಟ್ರೆ ಜಾಸ್ತಿ ಬೆಂದುಬಿಡುತ್ತೆ. ಹಾಗಾಗಿ ಇವಾಗ ಮೇಲೆಲ್ಲ ನೀರೆಲ್ಲ ಬಿಡ್ಕೊಂಡಿದೆ. ಇದಕ್ಕೆ ನಾನಿಲ್ಲಿ 2 ಕಪ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಆಲ್ಮೋಸ್ಟ್ 50% ಅನ್ನ ಮತ್ತು ಚಿಕನ್ನ ಬೇಯಿಸ್ಕೊತೀವಿ. ಹಾಗಾಗಿ ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗ್ಬಾರ್ದು. ಬೆಂದ್ಬಿಟ್ಟು ನೀರು ಥರ ಆಗಿಬಿಡುತ್ತೆ ಬಿರಿಯಾನಿ. ಹಾಗಾಗಿ ಕನ್ಸಿಸ್ಟೆನ್ಸಿ ಪ್ರಕಾರ ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು. ಇವಾಗ ಒಂದು ಅರ್ಧ ಭಾಗದಷ್ಟು ಚಿಕನ್ನ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲೆಲ್ಲ ಅಕ್ಕಿ ತೇಲ್ತಾ ಬಂದರೆ ಆಲ್ಮೋಸ್ಟ್ ಇನ್ನೇನು ಅಕ್ಕಿ ಬೇಯೋಕ್ಕೆ ಬಂದಿದೆ ಅಂತ ಅರ್ಥ. ಇವಾಗ ತಿರುಗಿಸಾದ್ಮೇಲೆ ಇದಕ್ಕೆ ಫ್ರೆಶ್ ಆಗಿರೋ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು 2 ರೌಂಡ್ ತಿರುಗಿಸ್ಕೊಳ್ಳಿ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಈ ರೀತಿ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಜಸ್ಟ್ ಬರೀ ಒಂದೇ ವಿಷಲ್ ಹಾಕಿಸ್ಕೋಬೇಕು. ಏಕೆಂದರೆ ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಫುಲ್ಲು ಬೆಂದುಬಿಡುತ್ತೆ. ಏಕೆಂದರೆ ನಾವು ಅರ್ಧ ಭಾಗ ಆಲ್ಮೋಸ್ಟ್ ಹಾಗೇ ಬೇಯಿಸ್ಕೊಂಡಿದ್ವಲ್ಲ. ಹಾಗಾಗಿ ಇವಾಗ ಒಂದು ವಿಷಲ್ ಕೂಗಿಸ್ಕೊಂಡು ತೆಗಿತಾ ಇದ್ದೀನಿ. ನೋಡಿ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿ ಉಡಿಯಾಗಿ ಬಂದಿದೆ ಅಂತ. ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ, ಅಷ್ಟು ಸಖತ್ತಾಗಿದೆ. ನಾವು ಇದನ್ನು ದಮ್ ಬಿರಿಯಾನಿ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲನಾದರೂ ಮಿಸ್ ಮಾಡದೆ ಟ್ರೈ ಮಾಡಿ. ಮತ್ತೆ ಹೋಟೆಲ್ಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನು ಈ ರೆಸಿಪಿನ ಮಾಡಿದಾಗ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಏಕೆಂದರೆ ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. ಬೇಗ ಮಾಡಿದ್ರೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತಂತೆ. ನಾನು ಅಂದ್ಕೊಂಡೇ ಇರಲಿಲ್ಲ. ಜಸ್ಟ್ ಹಾಫ್ ಆನ್ ಅವರಲ್ಲೇ ಈ ಬಿರಿಯಾನಿ ರೆಸಿಪಿನ ಮಾಡಿರೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಿಸ್ ಮಾಡದೆ ಈ ರೆಸಿಪಿನ ಪೂರ್ತಿ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.